ಹಾಯ್ ಫ್ರೆಂಡ್, ನಿಮ್ಮ ಮಕ್ಕಳು ಮೊಬೈಲ್ಗಳಿಂದ ದೂರ ಇರಬೇಕು ಅಂದರೆ ಏನು ಮಾಡಬೇಕು? ಸ್ನೇಹಿತರೆ, ಮಕ್ಕಳು ಮೊಬೈಲ್ಗಳಿಂದ ದೂರ ಇರಬೇಕು ಅಂದರೆ ಕೆಲವು ಟಿಪ್ಸ್ಗಳನ್ನು ತಂದೆ ತಾಯಿಗಳು ಫಾಲೋ ಮಾಡಬೇಕಾಗತ್ತೆ. ಇತ್ತೀಚಿನ ದಿನಗಳಲ್ಲಿ ಮಕ್ಕಳಲ್ಲಿ ಮೊಬೈಲ್ ಉಪಯೋಗಿಸುವ ಚಟ ವಿಪರೀತವಾಗಿ ಹೆಚ್ಚುತ್ತಿದೆ. ಮಕ್ಕಳ ಕೈಗೆ ಸುಲಭವಾಗಿ ಮೊಬೈಲ್ಗಳು ಸಿಗುತ್ತಿರುವ ಪರಿಣಾಮವಾಗಿ ಮಕ್ಕಳಲ್ಲಿ ಉತ್ತಮ ಚಟುವಟಿಕೆಗಳು, ಪ್ರತಿಭೆಗಳು ದಿನೇ ದಿನೇ ಕಡಿಮೆಯಾಗ್ತಾ ಇದೆ. ದಿನದ ಬಹುತೇಕ ಸಮಯ ಮೊಬೈಲ್ ಬಳಕೆ ಮಾಡುವುದು, ಸಾಮಾಜಿಕ ಜಾಲತಾಣಗಳಲ್ಲಿ ಸದಾ ಆಕ್ಟಿವ್ ಆಗಿರುವ ಪರಿಣಾಮದಿಂದಾಗಿ ವಿದ್ಯಾರ್ಥಿಗಳಲ್ಲಿ ಚಿಂತನೆ ಮಾಡುವ ಸಾಮರ್ಥ್ಯ ಕುಸಿಯುತ್ತಿದೆ. ಎಲ್ಲದಕ್ಕೂ ಮೊಬೈಲ್ ಅವಲಂಬನೆಯಿಂದಾಗಿ ವಿದ್ಯಾರ್ಥಿಗಳಲ್ಲಿ ಜ್ಞಾಪಕ ಶಕ್ತಿ ಕೂಡ ಕಡಿಮೆಯಾಗುತ್ತಿದೆ. ಇನ್ನು ಕಣ್ಣಿನ ದೃಷ್ಟಿ ಸಮಸ್ಯೆ, ಇನ್ನು ಅನೇಕ ಅನಾರೋಗ್ಯ ಸಮಸ್ಯೆಗಳು ಕೂಡ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ನಿಮ್ಮ ಮಕ್ಕಳಿಗೂ ವಿಪರೀತ ಮೊಬೈಲ್ ಬಳಸುವ ಅಭ್ಯಾಸವಿದ್ದರೆ ಅದನ್ನು ನಿಲ್ಲಿಸಲು ತಂದೆ ತಾಯಿಗಳು ವಿಶೇಷ ಕಾಳಜಿ ವಹಿಸಲೇಬೇಕು. ಮಕ್ಕಳಲ್ಲಿರುವ ಮೊಬೈಲ್ ಚಟವನ್ನು ಹೋಗಲಾಡಿಸಲು ಪೋಷಕರು ಯಾವೆಲ್ಲ ಟಿಪ್ಸ್ಗಳನ್ನು ಪಾಲಿಸಬೇಕು ಅಂತ ಒಂದೊಂದಾಗಿ ನೋಡೋಣ ಬನ್ನಿ. 1. ಮಕ್ಕಳು ಹೆಚ್ಚು ಹೊತ್ತು ಮೊಬೈಲ್ ಯೂಸ್ ಮಾಡೋದ್ರಿಂದ ಡೋಪೋಮಿನ್ ಎಂಬ ಕೆಮಿಕಲ್ ರಿಲೀಸ್ ಆಗುತ್ತೆ. ಇದರಿಂದ ಹೆಚ್ಚು ಹೆಚ್ಚು ಮೊಬೈಲನ್ನು ಉಪಯೋಗಿಸಬೇಕು ಅಂತ ಅನಿಸುತ್ತೆ. ಹಾಗಾಗಿ ಹೆಚ್ಚು ಹೊತ್ತು ಮೊಬೈಲ್ ಮಕ್ಕಳಿಗೆ ಕೊಡಬೇಡಿ. ನಂಬರ್ 2. ಮಕ್ಕಳು ಯಾವ ಸಮಯದಲ್ಲಿ ಎಷ್ಟು ಮೊಬೈಲ್ ಉಪಯೋಗಿಸಬೇಕೆಂದು ಸಮಯ ನಿಗದಿ ಮಾಡಿ. 5 ವರ್ಷದ ಮಕ್ಕಳಿಗೆ 15 ರಿಂದ 20 ನಿಮಿಷಕ್ಕೂ ಹೆಚ್ಚು ಮೊಬೈಲನ್ನು ಕೊಡಬೇಡಿ. ನಂಬರ್ 3. ನಿಮ್ಮ ಮಕ್ಕಳಿಗೆ ನೀವು ಮೊಬೈಲ್ ವಿಚಾರವಾಗಿ ಏನನ್ನೂ ಹೊಗಳಬಾರದು. ಅಂದರೆ, ನನ್ನ ಮಗ ಇಷ್ಟು ಸಣ್ಣ ವಯಸ್ಸಿನಲ್ಲಿ ಮೊಬೈಲ್ ಸ್ಕ್ರೀನ್ ಲಾಕ್ ಓಪನ್ ಮಾಡ್ತಾನೆ, ಯೂಟ್ಯೂಬ್ ಇನ್ನಿತರ ಸಾಫ್ಟ್ವೇರ್ಗಳನ್ನು ಓಪನ್ ಮಾಡ್ತಾನೆ, ತುಂಬ ಚೆನ್ನಾಗಿ ವಿಡಿಯೋ ರೆಕಾರ್ಡ್ ಮಾಡ್ತಾನೆ ಅಂತ ಈ ರೀತಿಯ ಪ್ರಶಂಸೆಗಳನ್ನು ಮಕ್ಕಳ ಮುಂದೆ ಹೇಳಿದಾಗ ಮಕ್ಕಳಿಗೆ ಮೊಬೈಲ್ ಮೇಲೆ ಇನ್ನಷ್ಟು ಕೂಡ ಆಸಕ್ತಿ ಹೆಚ್ಚುತ್ತೆ. ನಂಬರ್ 4. ನಿಮ್ಮ ಮೊಬೈಲ್ನಲ್ಲಿ ಕೆಲಸ ಮುಗಿದ ನಂತರ ನೀವು ಇಂಟರ್ನೆಟ್ ಅಥವಾ ವೈಫೈಯನ್ನು ಆಫ್ ಮಾಡಿ. ಹೀಗೆ ಮಾಡುವುದರಿಂದ ಮಕ್ಕಳು ಮೊಬೈಲನ್ನು ಬಳಸುವುದಿಲ್ಲ. ನಂಬರ್ 5. ನಿಮ್ಮ ಅನುಮತಿ ಇಲ್ಲದೆ ಮಕ್ಕಳು ಮೊಬೈಲ್ ಬಳಸದಂತೆ ನಿಮ್ಮ ಮೊಬೈಲ್ನಲ್ಲಿ ಪಾಸ್ವರ್ಡ್ಗಳನ್ನು ಸೆಟ್ ಮಾಡಿ. ನಂಬರ್ 6. ಮಗುವಿನ ಕೈಯಲ್ಲಿ ಫೋನ್ ಕಂಡರೆ ತಕ್ಷಣ ತೆಗೆದುಕೊಂಡು ಹೋಗಬೇಡಿ. ಇದರಿಂದ ನಿಮ್ಮ ಮಗುವಿಗೆ ಕೋಪ ಬರುತ್ತೆ. ಶಾಂತವಾಗಿ ವಿವರಿಸಿ ಮತ್ತು ಅವರಿಂದ ಫೋನನ್ನು ತೆಗೆದುಕೊಳ್ಳಿ. ನಂಬರ್ 7. ಬಹಳ ಮುಖ್ಯವಾಗಿ ಪೇರೆಂಟ್ ಕಂಟ್ರೋಲ್ ಆ್ಯಪ್ಸ್ಗಳನ್ನು ನಿಮ್ಮ ಮೊಬೈಲ್ಗಳಿಗೆ ಹಾಕಿಕೊಳ್ಳಿ. ಮಕ್ಕಳು ಮೊಬೈಲ್ ಉಪಯೋಗಿಸುವಾಗ ನೀವು ಪಕ್ಕದಲ್ಲಿ ಯಾವಾಗಲೂ ಕುಳಿತುಕೊಂಡು ಏನು ನೋಡ್ತಾರೆ ಎಂದು ನೋಡಲು ಸಾಧ್ಯ ಇಲ್ಲ. ಹಾಗಾಗಿ ಮಕ್ಕಳು ಮೊಬೈಲ್ ಹಿಡಿದು ಯಾವುದೇ ಜಾಗದಲ್ಲಿ ಕೂತಿದ್ರೂ ಕೂಡ ಮಕ್ಕಳು ಯಾವ ಅಪ್ಲಿಕೇಶನ್ ಅನ್ನು ಜಾಸ್ತಿ ಉಪಯೋಗಿಸ್ತಾರೆ, ಎಷ್ಟು ಸಮಯ ಮೊಬೈಲನ್ನು ಬಳಸ್ತಾರೆ, ಮೊಬೈಲ್ನಲ್ಲಿ ಏನೆಲ್ಲ ನೋಡ್ತಾರೆ ಅಂತ ಈ ಪೇರೆಂಟ್ಸ್ ಕಂಟ್ರೋಲ್ ಅಪ್ಲಿಕೇಶನ್ಗಳಿಂದ ನಿಮಗೆ ಗೊತ್ತಾಗುತ್ತೆ. ಅಷ್ಟೇ ಅಲ್ಲ, ಅವರು ನಿಗದಿತ ಸಮಯಕ್ಕಿಂತ ಹೆಚ್ಚು ಮೊಬೈಲ್ಗಳನ್ನು ಉಪಯೋಗಿಸಿದ್ರೆ ಮೊಬೈಲ್ ಬ್ಲಾಕ್ ಕೂಡ ಮಾಡ್ಬೋದು. ನಂಬರ್ 8. ನಿಮ್ಮ ಮಕ್ಕಳು ನಿಮ್ಮ ಜೊತೆಗೆ ಇರುವಾಗ ನೀವು ಮೊದಲು ಮೊಬೈಲ್ನಿಂದ ಆದಷ್ಟು ದೂರವಿರಿ. ಏಕೆಂದರೆ ನೀವು ಮೊಬೈಲ್ನಲ್ಲಿ ಬಿಸಿಯಾಗಿದ್ದರೆ ಮಕ್ಕಳು ಕೂಡ ನಿಮ್ಮನ್ನು ನೋಡಿದ ನಂತರ ಮೊಬೈಲ್ ತೆಗೆದುಕೊಳ್ತಾರೆ. ನಂಬರ್ 9. ಎಷ್ಟೋ ಜನ ತಂದೆ ತಾಯಿಗಳು ಮಕ್ಕಳು ತುಂಬ ಹಠ ಮಾಡಿದಾಗ ಸೈಲೆಂಟ್ ಮಾಡೋಕೆ ಅಂತೇಳಿ ಮೊಬೈಲ್ ಕೊಡ್ತಾರೆ. ಅಷ್ಟೇ ಅಲ್ಲ, ಊಟ ಮಾಡುವಾಗ, ಟಾಯ್ಲೆಟಲ್ಲಿ ಕುಳಿತಾಗ ಕೂಡ ಮೊಬೈಲ್ ಕೊಟ್ಟು ಅಭ್ಯಾಸ ಮಾಡಿರ್ತಾರೆ. ದಯವಿಟ್ಟು ಇಂಥ ತಪ್ಪುಗಳನ್ನು ಯಾವತ್ತೂ ಮಾಡಬೇಡಿ. ಮುಖ್ಯ ಕೆಲಸ ಮಾಡುವಾಗ ಯಾವುದೇ ಕಾರಣಕ್ಕೂ ಮೊಬೈಲ್ ಕೊಟ್ಟು ಅಭ್ಯಾಸ ಮಾಡಬೇಡಿ. ಯಾಕೆಂದರೆ ಅವರಿಗೆ ಮೊಬೈಲ್ ಇಲ್ಲದೆ ಇದ್ದಾಗ ಊಟ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ನಂಬರ್ 10. ಹೊರಾಂಗಣ ಆಟಗಳು ಅಥವಾ ಉತ್ತಮ ಚಟುವಟಿಕೆಗಳಲ್ಲಿ ಅವರನ್ನು ತೊಡಗಿಸಿಕೊಳ್ಳುವುದಕ್ಕೆ ಅವಕಾಶ ನೀಡಿ. ಮಕ್ಕಳಿಗೆ ಡ್ಯಾನ್ಸ್, ಸಂಗೀತ, ಚಿತ್ರಕಲೆ ಇನ್ನಿತರ ಸ್ಕಿಲ್ ಡೆವಲಪ್ಮೆಂಟ್ ಹೆಚ್ಚಿಸುವ ವಿಷಯಗಳನ್ನು ಕಲಿಸಿ. ಇದರಿಂದ ಮಕ್ಕಳಿಗೆ ಮೊಬೈಲ್ ಮೇಲಿರುವಂತಹ ವ್ಯಾಮೋಹ ಕಡಿಮೆಯಾಗುತ್ತೆ. ನಂಬರ್ 11. ಎಷ್ಟೋ ಜನ ತಂದೆ ತಾಯಿಯರು ತಮ್ಮ ಮೊಬೈಲಿಗೆ ಕಲರ್ಫುಲ್ ಇರುವಂತಹ ಮೊಬೈಲ್ ಕವರ್ಗಳನ್ನು ಕಲರ್ಫುಲ್ ಫೋಟೋ ಸ್ಕ್ರೀನ್ಗೆ ಹಾಕಿರ್ತಾರೆ. ಇದರಿಂದ ಮಕ್ಕಳು ಮೊಬೈಲ್ ನೋಡಿದಾಗ ಅಟ್ರಾಕ್ಷನ್ ಆಗಿ ಮೊಬೈಲ್ನ ಉಪಯೋಗಿಸಬೇಕು ಅಂತ ಅನಿಸುತ್ತೆ. ಹಾಗಾಗಿ ಅಟ್ರಾಕ್ಷನ್ ಆಗುವಂತಹ ಕವರ್ಗಳನ್ನು ಹಾಗೂ ಸ್ಕ್ರೀನ್ ಫೋಟೋಗಳನ್ನು ಹಾಕಬೇಡಿ. ಮೊಬೈಲ್ನಲ್ಲಿ ವೈಟ್ ಆ್ಯಂಡ್ ಬ್ಲ್ಯಾಕ್ ಸ್ಕ್ರೀನ್ಗಳನ್ನು ಸೆಟ್ ಮಾಡಿ. ನಂಬರ್ 12. ತಂದೆ ತಾಯಿಯರು ಮಕ್ಕಳೊಂದಿಗೆ ಅಮೂಲ್ಯ ಸಮಯವನ್ನು ಕಳೆಯಿರಿ. ಅಂದರೆ ತಂದೆ ತಾಯಿಯರು ಮಕ್ಕಳನ್ನು ಹೊಸ ಹೊಸ ಪ್ರೇಕ್ಷಣೀಯ ಜಾಗಗಳಿಗೆ ಕರೆದುಕೊಂಡು ಹೋಗಿ ಹಾಗೂ ಲೈಬ್ರರಿಗಳಿಗೆ ಹೋಗಿ ಪುಸ್ತಕ ಓದುವ ಅಭ್ಯಾಸಗಳನ್ನು ಕೂಡ ಮಾಡಿಸಿ. ನಂಬರ್ 13. ತಂದೆ ತಾಯಿಯರು ಮಕ್ಕಳಿಗೆ ಮೊಬೈಲ್ಗಳಿಂದ ಏನೆಲ್ಲ ಅಪಾಯ ಇದೆ, ಏನೆಲ್ಲ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನು ಚೆನ್ನಾಗಿ ಹೇಳಿ. ನಂಬರ್ 14. ಬಹಳ ಮುಖ್ಯವಾಗಿ ಮಕ್ಕಳಲ್ಲಿ ಸೆಲ್ಫ್ ರೆಸ್ಪೆಕ್ಟ್ ಬೆಳೆಸೋದು ತುಂಬಾನೇ ಮುಖ್ಯವಾಗಿದೆ. ಮಕ್ಕಳು ಹೆಚ್ಚಾಗಿ ತಂದೆ ತಾಯಿಗಳನ್ನು ಹಾಗೂ ಶಿಕ್ಷಕರನ್ನ ಹೆಚ್ಚು ಪ್ರೀತಿಸೋದು ನಂಬೋದಕ್ಕಿಂತ ತಮ್ಮ ಸ್ನೇಹಿತರನ್ನ ಹೆಚ್ಚಾಗಿ ಪ್ರೀತಿಸ್ತಾರೆ ಮತ್ತು ಹೆಚ್ಚು ನಂಬ್ತಾರೆ ಕೂಡ. ನಿಮ್ಮ ಮಕ್ಕಳ ಸ್ನೇಹಿತರು ಏನು ಮಾಡ್ತಾರೆ, ಏನು ಮಾತಾಡ್ತಾರೆ, ಏನು ಕೆಲಸ ಮಾಡ್ತಾರೆ, ಯಾವುದನ್ನ ಆಟ ಆಡ್ತಾರೆ, ಅದನ್ನೇ ನಿಮ್ಮ ಮಕ್ಕಳು ಕೂಡ 100ಕ್ಕೆ 100 ಫಾಲೋ ಮಾಡ್ತಾರೆ. ಒಂದು ವೇಳೆ ನಿಮ್ಮ ಮಕ್ಕಳ ಸ್ನೇಹಿತರು ಮನಸ್ಸಿಗೆ ಮತ್ತು ದೇಹಕ್ಕೆ ತೊಂದರೆಯಾಗುವ ಕೆಟ್ಟ ಹವ್ಯಾಸಗಳನ್ನು ರೂಢಿಸಿಕೊಂಡಿದ್ರೆ ನಿಮ್ಮ ಮಕ್ಕಳು ಕೂಡ ಅದನ್ನೇ ಫಾಲೋ ಮಾಡ್ತಾರೆ. ಆದರೆ ನೀವು ನಿಮ್ಮ ಮಕ್ಕಳಿಗೆ ಯಾವುದು ಸರಿ, ಯಾವುದು ತಪ್ಪು ಮತ್ತು ಸೆಲ್ಫ್ ರೆಸ್ಪೆಕ್ಟ್ಗಳ ಬಗ್ಗೆ ಹೇಳಿಕೊಡೋದ್ರಿಂದ ಅವರು ಮನಸ್ಸಿಗೆ ಮತ್ತು ಶರೀರಕ್ಕೆ ತೊಂದರೆಯಾಗುವ ಯಾವ ಕೆಲಸವನ್ನು ಮಾಡೋದಿಲ್ಲ. ನಂಬರ್ 15. ನಿಮ್ಮ ಮಕ್ಕಳಿಗೆ ಬಹಳ ಮುಖ್ಯವಾಗಿ ಪ್ರಾಣಾಯಾಮ, ಧ್ಯಾನ, ಪ್ರಾರ್ಥನೆ, ಯೋಗಾಸನ, ಆಧ್ಯಾತ್ಮಿಕದ ಕಡೆಗೆ ಹೆಚ್ಚು ಆಸಕ್ತಿಯನ್ನು ಬೆಳೆಸಿ. ಇದರಿಂದ ನಿಮ್ಮ ಮಕ್ಕಳು ಮುಂದೆ ದೊಡ್ಡ ಯಶಸ್ಸನ್ನು ಗಳಿಸ್ತಾರೆ ಅನ್ನೋದಕ್ಕಿಂತ ಮುಖ್ಯವಾಗಿ ನಿಮ್ಮ ಮಕ್ಕಳು ಮುಂದೆ ಸಮಾಜಕ್ಕೆ ಒಂದು ಒಳ್ಳೆಯ ಪ್ರಜೆಯಾಗಿ ಎಂದು ಮಾರ್ಪಾಡಾಗ್ತಾರೆ. ನಂಬರ್ 16. ನಿಮ್ಮ ಮನೆಯಲ್ಲಿ ಇಂಥ ದಿನ ಇಂಥ ವಾರ ನಾನ್ ವೆಜ್ ಸ್ವೀಕರಿಸುವುದಿಲ್ಲ ಅನ್ನುವ ನಿಯಮಗಳನ್ನು ಮಾಡ್ಕೊಂಡಿರ್ತೀರಾ. ಹಾಗೆಯೇ ವಾರದಲ್ಲಿ 2 ರಿಂದ 3 ದಿವಸಗಳ ಕಾಲ ಮೊಬೈಲ್ಗಳನ್ನು ಬಳಸದೆ ಹಾಗೆ ಇರಲು ಮಕ್ಕಳಿಗೆ ಅಭ್ಯಾಸವನ್ನು ಮಾಡಿಸಿ. ದಿನನಿತ್ಯ ಮೊಬೈಲ್ಗಳನ್ನು ಮಕ್ಕಳಿಗೆ ನೀಡಿದರೆ ಮೊಬೈಲ್ ಇಲ್ಲದೆ ದಿನ ಕಳೆಯಲು ಅವರಿಗೆ ಅಭ್ಯಾಸವಾಗುವುದಿಲ್ಲ. ಹಾಗಾಗಿ ಮಕ್ಕಳಿಗೆ ವಾರದಲ್ಲಿ 2 ದಿನವಾದರೂ ಮೊಬೈಲ್ ಮುಟ್ಟಲು ಬಿಡಬೇಡಿ. ಒಟ್ಟಾರೆಯಾಗಿ ಈಗಿನ ಕಾಲದಲ್ಲಿ ಮಕ್ಕಳನ್ನ ಮೊಬೈಲಿಂದ ದೂರ ಇಡೋದು ಅಂದರೆ ಒಂದು ದೊಡ್ಡ ಸಾಹಸ ಇದ್ದಾಗೆ.
ಆದರೆ ಪೋಷಕರು ಎಷ್ಟೇ ಕಷ್ಟವಾದರೂ ಕೂಡ ನೀವೆಲ್ಲರೂ ಕೂಡ ಈ ಟಿಪ್ಸ್ಗಳನ್ನು ಪಾಲನೆ ಮಾಡಲೇಬೇಕು. ಪಾಲನೆ ಮಾಡದೇ ಇದ್ದರೆ ಮಕ್ಕಳು ಯಾವಾಗಲೂ ಮೊಬೈಲ್ನಲ್ಲಿ ಮುಳುಗಿ ಮೊಬೈಲ್ ದಾಸರಾಗೋದಂತೂ ಖಂಡಿತ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಿಮ್ಮ ಸ್ನೇಹಿತರಿಗೆ ದಯವಿಟ್ಟು ಶೇರ್ ಮಾಡಿ. ಹಾಗೂ ನಮ್ಮ ಶಿವಕಾರಂತರು ಮಾಹಿತಿ ಶಾಲೆ ಚಾನಲನ್ನು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಇದೇ ರೀತಿಯ ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಸಿಗೋಣ. ಧನ್ಯವಾದಗಳು.